ಇನ್ನು ಬಿಹಾರದಲ್ಲೂ ಕೂಡ ಬೀದಿಗೆ ಇಳಿದು ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದೆ. ಪಾಟ್ನಾದಲ್ಲಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಗೆ ಮುಂದಾಗಿದೆ. ಬಿಹಾರದಲ್ಲಿ ಬೀದಿಗೆ ಇಳಿದ ಸಂಘಟನೆಗಳು ಪಾಟ್ನಾದಲ್ಲಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಗೆ ಮುಂದಾಗಿದೆ. ಆರ್ಜೆಡಿ ವಿದ್ಯಾರ್ಥಿ ಘಟಕದಿಂದಲೂ ಧರಣಿಯನ್ನ ಕೂಡ ನಡೆಸಲಾಗ್ತಾ ಇದೆ. ಆರ್ಜೆಡಿ ವಿದ್ಯಾರ್ಥಿ ಘಟಕದಿಂದಲೂ ಧರಣಿಯನ್ನ ಮುಂದುವರಿಸಲಾಗ್ತಾ ಇರುವಂತದ್ದು. ರೈಲು ತಡೆದು ವಿದ್ಯಾರ್ಥಿಯ ಘಟಕ ಆಕ್ರೋಶವನ್ನ ಹೊರಗಾಕ್ತಾ ಇದೆ. ಕೇಂದ್ರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಗಾಕ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲೂ ಭಾರತ್ ಬಂದ್ಗೆ ಕರೆಯನ್ನ ಕೂಡ ಕೊಡಲಾಗಿರುವಂತದ್ದು. ಕೋಲ್ಕತ್ತಾದಲ್ಲಿ ಕೇಂದ್ರದ ವಿರುದ್ಧ ಮುಷ್ಕರ ಹೂಡಲಾಗಿದೆ. ಇನ್ನು ಬೆಳ್ಳಂ ಬೆಳಿಗ್ಗೆ ಬೀದಿಗೆ ಇಳಿದು ಕಾರ್ಮಿಕರು ಪ್ರೊಟೆಸ್ಟ್ಗೆ ಕೂಡ ಮುಂದಾಗಿದ್ದಾರೆ. ದೇಶಾದ್ಯಂತ ಅಂದ್ರೆ ದೆಹಲಿ, ರಾಜಸ್ಥಾನ, ಮುಂಬೈ, ತಮಿಳುನಾಡು, ಪಶ್ಚಿಮ ಬಂಗಾಳ ಸೇರಿದಂತೆ ಬಿಹಾರದಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇರುವಂಥದ್ದು. ಇನ್ನು ಕಾರ್ಮಿಕ ಸಂಘಟನೆಗಳು ಬಿಹಾರದಲ್ಲಿ ಬೀದಿಗೆ ಇಳಿದು ಪ್ರತಿಭಟನೆಗೆ ಮುಂದಾಗಿದೆ. ಇನ್ನು ಪಾಟ್ನಾದಲ್ಲಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಗೆ ಕೂಡ ಮುಂದಾಗಿರುವಂಥದ್ದು ಆರ್ಜೆಡಿ ವಿದ್ಯಾರ್ಥಿ ಘಟಕ. ರೈಲು ತಡೆದಿದ್ದಾರೆ. ವಿದ್ಯಾರ್ಥಿ ಘಟಕ ಆಕ್ರೋಶವನ್ನ ಕೂಡ ಹೊರಗಾಕಿದ್ದಾರೆ. ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶದ ಮಾತುಗಳನ್ನು ಹೊರಗಾಕಿರುವಂಥದ್ದು. ಇತ್ತ ಪಶ್ಚಿಮ ಬಂಗಾಳದಲ್ಲೂ ಕೂಡ ಭಾರತ್ ಬಂದ್ ಆಗಿದೆ. ಕೋಲ್ಕತ್ತಾದಲ್ಲೂ ಕೂಡ ಕೇಂದ್ರದ ವಿರುದ್ಧ ಮುಷ್ಕರವನ್ನ ಹೂಡಿರುವಂಥದ್ದು. ಬೆಳ್ಳಂ ಬೆಳಿಗ್ಗೆ ಬೀದಿಗೆ ಇಳಿದು ಕಾರ್ಮಿಕರು ಪ್ರೊಟೆಸ್ಟ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಂದಿನ ಒಂದು ಭಾರತ್ ಬಂದ್ಗೆ ಎಷ್ಟರ ಮಟ್ಟಿಗೆ ಬೆಂಬಲ ಸಿಗಲಿದೆ ಕಾದ್ ನೋಡಬೇಕಾಗಿರುವಂತಹ ವಿಚಾರ ಆಗಿರುವಂಥದ್ದು. ಭಾರತ್ ಬಂದ್ ಆಗಿದೆ. ಆದರೆ ಭಾರತ್ ಬಂದ್ ಆದಂತಹ ಸಂದರ್ಭದಲ್ಲೂ ಏನಿರುತ್ತೆ ಏನಿರಲ್ಲ, ಕೆಲವೊಂದಷ್ಟು ಸೇವೆಗಳಲ್ಲಿ ವ್ಯತ್ಯಯವಾಗಲಿದೆ. ಕೇಂದ್ರ ಸರ್ಕಾರ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಈ ಒಂದು ವಿಚಾರದಲ್ಲಿ ಎಲ್ಲವೂ ಕೂಡ ಕುತೂಹಲಕಾರಿಯಾಗಿರುವಂಥದ್ದು. ಹಾಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಭಾರತ್ ಬಂದ್ಗೆ ಭಾಗಿಯಾಗ್ತಾ ಇರುವಂಥದ್ದು. ಇನ್ನು ಹಲವಾರು ಸೇವೆಗಳಲ್ಲೂ ಕೂಡ ವ್ಯತ್ಯಯವಾಗ್ತಾ ಇದೆ. ಖಾಸಗೀಕರಣ ವಿರೋಧ ಮಾಡ್ತಾ ಇದ್ದಾರೆ. ಇನ್ನು ಕಾರ್ಮಿಕ ಸಂಹಿತೆಗಳ ಪುನರ್ ಪರಿಶೀಲನೆ ಆಗಬೇಕು, ಹಾಗೆ ಹಳೆಯ ಪಿಂಚಣಿ ಯೋಜನೆ ಮತ್ತೆ ಜಾರಿಗೆ ತರಬೇಕು ಎನ್ನುವಂತಹ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಇನ್ನು ರಾಷ್ಟ್ರವ್ಯಾಪಿ ಈ ಭಾರತ್ ಬಂದ್ಗೆ ಹಲವು ಕಾರ್ಮಿಕ ಸಂಘಟನೆಗಳು ಕೂಡ ಒಟ್ಟಾಗಿ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಬಂದ್ಗೆ 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಭಾಗವಹಿಸುವಂತಹ ನಿರೀಕ್ಷೆ ಕೂಡ ಇದೆ. ಬ್ಯಾಂಕಿಂಗ್, ಗಣಿಗಾರಿಕೆ, ವಿಮೆ, ಅಂಚೆ ಮತ್ತು ಸಾರಿಗೆ ಸೇರಿದಂತೆ ಪ್ರಮುಖ ಸಾರ್ವಜನಿಕ ವಲಯಗಳ ಕಾರ್ಯ ಚಟುವಟಿಕೆಗಳ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಯಥಾಸ್ಥಿತಿ ಎಲ್ಲವೂ ಕೂಡ ಅಡಚಣೆ ಇರದಂತೆ ಸಾಗ್ತಾ ಇದೆ. ಆದರೆ ಪ್ರತಿಭಟನೆಯ ಕಾವು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಈ ಭಾರತ್ ಬಂದ್ಗೆ ದೇಶದಾದ್ಯಂತ ಪ್ರಮುಖ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆಯನ್ನ ನೀಡಿರುವಂಥದ್ದು. ಕನಿಷ್ಠ ವೇತನ 26,000 ಆಗಿರಬೇಕು ಅಂದರೆ ಪ್ರಮುಖವಾದಂತಹ ಬೇಡಿಕೆಗಳನ್ನು ಕೂಡ ಇಟ್ಟಿರುವಂಥದ್ದು. ಇಲ್ಲಿ ನೋಡಿ, ಮುಷ್ಕರ ಮಾಡ್ತಾ ಇದ್ದಾರೆ, ಆದರೆ ಬೇಡಿಕೆಗಳು ಕೂಡ ಇರುವಂಥದ್ದು. ಕನಿಷ್ಠ ವೇತನ ಕಾರ್ಮಿಕರಿಗೆ 26,000 ಆಗಿರಬೇಕು. ಹಳೆಯ ಪಿಂಚಣಿ ಯೋಜನೆ ಏನಿದೆ, ಓಲ್ಡ್ ಪೆನ್ಷನ್ ಸ್ಕೀಮ್, ಅದು ಮರುಜಾರಿಗೆ ತರಬೇಕು. ಕಾರ್ಮಿಕ ಸಂಹಿತೆಗಳ ಸಂಪೂರ್ಣ ಪುನರ್ ಪರಿಶೀಲನೆ ಆಗಬೇಕು. ಅದರ ಜೊತೆಗೆ ಖಾಸಗೀಕರಣ ಏನಿದೆ ಅದನ್ನ ತಕ್ಷಣ ನಿಲ್ಲಿಸಬೇಕು, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಸರ್ಕಾರಿ ಹಾಗೂ ಸಾರ್ವಜನಿಕ ವಲಯದ ಉದ್ಯೋಗ ಭದ್ರತೆಯೇ ಇರಬೇಕು. ಅಂದರೆ ಉದ್ಯೋಗ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಭದ್ರತೆ ಇರಬೇಕು. ಆ ಭದ್ರತೆಯನ್ನು ಕಲ್ಪಿಸಿಕೊಡ್ಲಿ ಕೇಂದ್ರ ಸರ್ಕಾರ ಎನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿರುವಂಥದ್ದು. ಇನ್ನು ಯಾವೆಲ್ಲ ಒಂದು ಸೇವೆಗಳು ಪರಿಣಾಮಕ್ಕೆ ಒಳಗಾಗಬಹುದು ಅಂತ ನೋಡ್ತಾ ಹೋಗೋದಾದರೆ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಮರ್ಜಿತ್ ಕೌರ್ ಈ ಬಗ್ಗೆ ಈಗಾಗಲೇ ತಿಳಿಸಿರುವಂಥದ್ದು. ಹಲವಾರು ಸೇವೆಗಳಲ್ಲೂ ಕೂಡ ವ್ಯತ್ಯಯವಾಗಲಿದೆ.